the fifth semester of BCom, and you have got an option. Either you can go for online or you can come for offline. So those who have got a negative report can come and attend the class, that too on social distance mode. And if you don't have a negative report or you have not tested, don't come to the class. Okay? So ಯಾರ ಹತ್ರ ನೆಗೆಟಿವ್ ರಿಪೋರ್ಟ್ ಇಲ್ಲ, ನಿಮ್ಮ ತಾಯಿ ತಂದೆ ಕನ್ಸರ್ನ್ ಲೆಟರ್ ಇಲ್ಲ, ನೀವು ಕಾಲೇಜಿಗೆ ಬರೋದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು ಕಾಲೇಜಿಗೆ ಬರಬೇಕು ಅಂದ್ರೆ ನಿಮ್ದು ಕನ್ಸರ್ನ್ ಲೆಟರ್ ಇರಬೇಕು. ಆಮೇಲೆ ಏನಪ್ಪ ಅಂತಂದ್ರೆ ನೀವು ಕೋವಿಡ್ ಟೆಸ್ಟ್ ಮಾಡಿಸಿದ್ದು ನೆಗೆಟಿವ್ ರಿಪೋರ್ಟ್ನೂ ಬೇಕು. ಹಂಗಿದ್ರೆ ಮಾತ್ರ ನೀವು ಕಾಲೇಜಿಗೆ ಬರಲಿಕ್ಕೆ ಪರ್ಮಿಷನ್ ಇಲ್ಲ. ಸೊ ಅದು ನೀವು ಬಂದರೂ ಕೂಡ, ಸೊ ಯು ನೀಡ್ ಟು ಮೇಂಟೈನ್ ದಿ ಸೋಷಿಯಲ್ ಡಿಸ್ಟೆನ್ಸ್. ಓಕೆ, ಸೊ ಫಾರ್ ಫಿಫ್ತ್ ಸೆಮಿಸ್ಟರ್ ಅಂಡ್ ಸಿಕ್ಸ್ತ್ ಸೆಮಿಸ್ಟರ್, ಸೊ ವಿ ಹ್ಯಾವ್ ಗಾಟ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಸ್. ಸೊ ಈ ಫಿಫ್ತ್ ಸೆಮ್ ಮತ್ತು ಸಿಕ್ಸ್ತ್ ಸೆಮ್ ಅಲ್ಲಿ ಇಷ್ಟು ಒಳ್ಳೆ ಒಳ್ಳೆ ಸಬ್ಜೆಕ್ಟ್ಸ್ ಅದಾವ ಅಂತಂದ್ರೆ ಯು ಹ್ಯಾವ್ ಗಾಟ್ ಎ ಚಾನ್ಸ್ ಟು ಮ್ಯಾಕ್ಸಿಮೈಸ್ ಯುವರ್ ಮಾರ್ಕ್ಸ್. ನಿಮ್ದು ಎಲ್ಲಿ ಪರ್ಸೆಂಟೇಜ್ ಡೌನ್ ಆಗಿದಾವ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಸೊ ದಿಸ್ ಇಸ್ ಅ ಚಾನ್ಸ್ ವೇರ್ ಯು ಕ್ಯಾನ್ ಜಸ್ಟ್ ಮ್ಯಾಕ್ಸಿಮೈಸ್ ಯುವರ್ ಮಾರ್ಕ್ಸ್. You have totally 5 common papers and 2 elective papers. Okay, so in elective naga you have group A, group B, group C. So group C is for human resource management and accounting, group C is for marketing specialization, group A is for income tax and costing. Okay, so income tax 1 is for 5th semester, income tax 2 is for 6th semester, costing 1 is for 5th semester, costing 2 is for 6th semester. ತಿಳಿತಾ ನಿಮಗೆಲ್ಲರಿಗೂ? ಸೊ ಇನ್ಕಮ್ ಟ್ಯಾಕ್ಸ್ 1 ಅಂತ ಬರೆದದ್ದು, ಇನ್ಕಮ್ ಟ್ಯಾಕ್ಸ್ 2 ಅಂತ ಎರಡು ಸಬ್ಜೆಕ್ಟ್ಸ್ ಇರ್ತಾವೆ. ಇನ್ಕಮ್ ಟ್ಯಾಕ್ಸ್ 1, ಇನ್ಕಮ್ ಟ್ಯಾಕ್ಸ್ 2. ಇನ್ಕಮ್ ಟ್ಯಾಕ್ಸ್ 1 ಏನು ಮಾಡ್ತೀವಲ್ಲ ನಾವು 5th ಸೆಮಿಗೆ ಓದ್ತೀವಿ, ಇನ್ಕಮ್ ಟ್ಯಾಕ್ಸ್ 2 ಇದ್ದು 6th ಸೆಮಿಸ್ಟರ್ ನಾವು ಓದ್ತೀವಿ. ಆಮೇಲೆ ಈ ಸಬ್ಜೆಕ್ಟ್ಸ್ ತಿಳ್ಕೊಂಡ್ರೆ ಬಹಳ ಈಸಿ ಅದ ನಿಮಗೆ. ಯಾಕಂದ್ರೆ ಪ್ರಾಕ್ಟಿಕಲ್ ಲೈಫ್ನಾಗ ಸೊಸೈಟಿನಾಗ ನಾವೇನು ಬದಲಿಕತ್ತೀವಿ, ಹೌ ದ ಗವರ್ಮೆಂಟ್ ಈಸ್ ರನ್ನಿಂಗ್, ಹೌ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಗವರ್ನಮೆಂಟ್ ಅಂಡ್ ಸೊಸೈಟಿ, ದಟ್ ವಿ ವಿಲ್ ಸ್ಟಡಿ ಇನ್ಕಮ್ ಟ್ಯಾಕ್ಸ್. ತಿಳಿತಾ? ಸೊ ಯಾವ ಥರ ನಾವು ಇನ್ಕಮ್ ಅನ್ನು ಜನರೇಟ್ ಮಾಡ್ತೀವಿ, ಯಾವ ಥರ ಇನ್ಕಮ್ ಅನ್ನು ನಾವು ಅರ್ನ್ ಮಾಡ್ತೀವಿ, ಅರ್ನ್ ಮಾಡಿದ ಇನ್ಕಮ್ಗೆ ಇನ್ ರಿಟರ್ನ್ ವಾಟ್ ವಿ ಆರ್ ಪೇಯಿಂಗ್ ಟು ಅವರ್ ಗವರ್ನಮೆಂಟ್ ಅಥವಾ ಅವರ್ ನೇಷನ್, ಅದು ನಾವೇನು ಮಾಡ್ತೀವಿ ಇನ್ಕಮ್ ಟ್ಯಾಕ್ಸ್ನಾಗ ಓದ್ತೀವಿ. ತಿಳಿತಾ? ನಾನು ನಿಮ್ಗೆ ಹೇಳಿದ್ದು ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ. ಸೊ ಗ್ರೂಪ್ ಎ ನಾಗ ಕಾಸ್ಟಿಂಗ್ ಅಂಡ್ ಇನ್ಕಮ್ ಟ್ಯಾಕ್ಸ್ ಬರ್ತದೆ. ಸೊ ಮೆನಿ ಆಫ್ ಯು ಆರ್ ಮ್ಯಾಕ್ಸಿಮಮ್ ಆಲ್ ಆಫ್ ಯು ಹ್ಯಾವ್ ಟೇಕನ್ ಇನ್ಕಮ್ ಟ್ಯಾಕ್ಸ್, ದೋಸ್ ಹೂ ಆರ್ ಅಟೆಂಡಿಂಗ್ ಟುಡೇಸ್ ಕ್ಲಾಸ್. ನೀವು ಎಷ್ಟು ಜನ ಇವತ್ತು ಅಟೆಂಡ್ ಆಗಲಿಕ್ಕಿರಲ್ಲ, ನೀವು ಕಾಸ್ಟಿಂಗ್ ತಗೊಂಡಿದ್ದರಿಂದ, ಸೊ ಐ ಆಮ್ ಸ್ಟಾರ್ಟಿಂಗ್ ವಿತ್ ದಿ ಇನ್ಕಮ್ ಟ್ಯಾಕ್ಸ್ ಫಸ್ಟ್. ಐ ಆಮ್ ಟೇಕಿಂಗ್ ಇನ್ಕಮ್ ಟ್ಯಾಕ್ಸ್. ಓಕೆ, ಸೊ ಕಾಮನ್ ಪೇಪರ್ಸ್ ಯಾವ್ಯಾವ ನಿಮ್ಗೆ ಅಂತಂದ್ರೆ ಬ್ಯಾಂಕಿಂಗ್ ಆಪರೇಷನ್ಸ್ ಅಂಡ್ ಇನ್ಶೂರೆನ್ಸ್. ದಿಸ್ ಇಸ್ ಒನ್ ಸಬ್ಜೆಕ್ಟ್ ವಿಚ್ ಇಸ್ ಕಾಮನ್ ಫಾರ್ ಆಲ್. ಸೊ ಕಾಮನ್ ಪೇಪರ್ ಇದ್ದಾಗ ನೀವು ಕಾಮನ್ ಆಗಿ ಎಲ್ಲರೂ ಸೇರಿ ನೀವು ಅಟೆಂಡ್ ಆಗಬೇಕು. ವೆನ್ ಇಟ್ ಕಮ್ಸ್ ಫಾರ್ ದ ಸ್ಪೆಷಲೈಸೇಷನ್ ಕ್ಲಾಸ್, one group has to sit in the class and the other group has to go for the next another class. ತಿಳಿತೇನೆ? ಮಾರ್ಕೆಟಿಂಗ್ ಇದ್ದವರಾದ್ರೂ ಕೂತ್ಕೊಳ್ರಿ ಅಥವಾ ಕಾಸ್ಟಿಂಗ್ ಇನ್ಕಮ್ ಟ್ಯಾಕ್ಸ್ ಇದ್ದವರಾದ್ರೂ ಕೂತ್ಕೊಳ್ಳಿ. ಎಟ್ ಎ ಟೈಮ್ ನಿಮಗೆ ಇನ್ಕಮ್ ಟ್ಯಾಕ್ಸ್ ಇದ್ದಾಗ ಅವ್ರಿಗೆ ಮಾರ್ಕೆಟಿಂಗ್ ನಡೀತಿರ್ತದೆ, ನಿಮ್ದು ಕಾಸ್ಟಿಂಗ್ ಇದ್ದಾಗ ಅವ್ರಿಗೆ ಮಾರ್ಕೆಟಿಂಗ್ ನಡೀತಿರ್ತದೆ. ಅರ್ಥ ಆಯ್ತಲ್ಲ ನಿಮ್ಗೆ? ಪ್ಯಾರಲಲ್ ದೋಸ್ 2 groups will run the classes. ತಿಳಿತೇನೆ? ಸೊ ಈಗ ನಮ್ಗೆ ಕಾಮನ್ ಪೇಪರ್ಸ್ ಯಾವ್ಯಾವ ಬರ್ತಾವ ಅಂದ್ರೆ 5 ಸಬ್ಜೆಕ್ಟ್ ಬರ್ತಾವ. ಒಂದು ಬ್ಯಾಂಕಿಂಗ್ ಆಪರೇಷನ್ಸ್ ಅಂಡ್ ಇನ್ಶೂರೆನ್ಸ್. ಸೊ ಬ್ಯಾಂಕಿಂಗ್ ಆಪರೇಷನ್ಸ್ ಅಂಡ್ ಇನ್ಶೂರೆನ್ಸ್ ನಾಗ ಬ್ಯಾಂಕಿಂಗ್ ಕಂಪ್ಲೀಟ್ ಆಗಿ ಬ್ಯಾಂಕಿಂಗ್ ಸೆಕ್ಟರ್ ನಾಗ ಏನೇನು ಬರ್ತಾವ, ದಟ್ ಎವ್ರಿಥಿಂಗ್ ವಿ ವಿಲ್ ಸ್ಟಡಿ ಇನ್ ದಿ ಬ್ಯಾಂಕಿಂಗ್ ಸೆಕ್ಟರ್. ಸೆಕೆಂಡ್ ಒನ್ ಇಸ್ ಇನ್ಶೂರೆನ್ಸ್.
ಸೊ ಇಷ್ಟು ಸಬ್ಜೆಕ್ಟ್ಸ್ ಏನು ಬರ್ತಾವಲ್ಲ ನಿಮ್ಗೆ ವಿ ಹ್ಯಾವ್ ಕಾಮನ್ ಪೇಪರ್ಸ್ ಆ್ಯಂಡ್ ಈ ಸಬ್ಜೆಕ್ಟ್ ಹ್ಯಾಸ್ ಗಾಟ್ 4 hours ಕ್ಲಾಸ್. ಎಲೆಕ್ಟಿವ್ ನಾಗ ಕಾಸ್ಟಿಂಗ್ ಮತ್ತು ಇನ್ಕಮ್ ಟ್ಯಾಕ್ಸ್ 1 ಆ್ಯಂಡ್ ಕಾಸ್ಟಿಂಗ್ 1. ಸೊ ನಾನು ಪ್ಯೂರ್ಲಿ ಇನ್ಕಮ್ ಟ್ಯಾಕ್ಸ್ ತಗೋತೀನಿ. ಸೊ ಈಗ ಆಲ್ರೆಡಿ ಐ ಹ್ಯಾವ್ ಪೋಸ್ಟೆಡ್ ದಿ ಸಿಲೆಬಸ್. ನಾನು ನಿಮ್ಗೆ ಆಲ್ರೆಡಿ ನಿಮ್ಗೆ ಯೂಟ್ಯೂಬ್ನಾಗ ನಾನು ನಿಮ್ಗೆ ಪೋಸ್ಟ್ ಮಾಡಿಬಿಟ್ಟಿನಿ ಯಾವುದು ಸಿಲೆಬಸ್ ಬಗ್ಗೆ. ನೀವು ಸಿಲೆಬಸ್ನಾಗಾದ್ರೂ ಆನ್ಲೈನ್ನಾಗಾದ್ರೂ ನೋಡ್ಬೋರಿ ಪರವಾಗಿಲ್ಲ, ಆಫ್ಲೈನ್ನಾಗ ಕ್ಲಾಸಿಗೆ ಬಂದ್ರೂ ಕೊಟ್ಬಿಟ್ಟು ನಾನು ತಿಳಿದಲ್ಲ. ಸೊ ಇಲ್ಲೇನಾಗ್ತದೆ ಇನ್ಕಮ್ ಟ್ಯಾಕ್ಸ್ನಾಗ ವಿ ಹ್ಯಾವ್ 5 hours per week ಕ್ಲಾಸ್. ಇದ್ರ ಒಳಗೆ 95% you have problems, only 5% you have theory. So hardly you find the theory questions in the income tax except 2 mark questions. 2 marks ಮಾತ್ರ ನಿಮಗೆ theory questions ಬರ್ತಾವ, ಉಳಿದೆಲ್ಲ 5 mark and 15 mark completely about the problems, and it is very interesting subject also. The income tax, the name itself indicates that the person who is earning the income is liable to pay the tax ಅಂತ ಅರ್ಥ. ತಿಳಿತಾ? ಇನ್ಕಮ್ ಅಂಡ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಅಂದ್ರೇನು? ವಾಟ್ ಎವರ್ ದಿ ಇನ್ಕಮ್ ಯು ಆರ್ ಅರ್ನಿಂಗ್ ಆನ್ ದಟ್ ಬೇಸಿಸ್ ವಿ ಆರ್ ಪೇಯಿಂಗ್ ದಿ ಟ್ಯಾಕ್ಸ್. ಟ್ಯಾಕ್ಸ್ ಅಂದ್ರೆ ಏನು? ಕನ್ನಡನಾಗ ಕರ ಅಂತ ಕರಿತೀವಿ. ಇದು ಯಾವಾಗಿಂದ ಬಂದದಂದ್ರೆ ಹಿಂದಿನಿಂದ ಬಂದದ್ದು. ಟುಡೇ ಕಂಪ್ಲೀಟ್ಲಿ ಐ ಗಿವ್ ದ ಇಂಟ್ರಡಕ್ಷನ್ ಅಬೌಟ್ ದಿ ಸಬ್ಜೆಕ್ಟ್, ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್. ಆ ಸಬ್ಜೆಕ್ಟ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಐ ಆಮ್ ನಾಟ್ ಯೆಟ್ ಸ್ಟಾರ್ಟೆಡ್ ದಿ ಮಾಡ್ಯೂಲ್. ಓಕೆ, ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಏನು? ನೀವು ಇನ್ಕಮ್ ಏನು ಅರ್ನ್ ಮಾಡ್ಲಿಕತ್ತೀರಿ, ಎಷ್ಟು ಅರ್ನ್ ಮಾಡ್ಲಿಕತ್ತೀರಿ, ಎಲ್ಲಿ ಅರ್ನ್ ಮಾಡ್ಲಿಕತ್ತೀರಿ, ಆ ಬಂದಂತ ಇನ್ಕಮ್ಗೆ ನಾವು ಇನ್ ರಿಟರ್ನ್ ಗವರ್ಮೆಂಟ್ ಏನು ಕೊಡ್ಲಿಕತ್ತೀವಿ. ಹೌ ದ ಗವರ್ಮೆಂಟ್ ವಿಲ್ ರನ್? Government will run on the basis of the tax paid by an individual, company or anybody. Those who are liable to pay the tax. ಯಾರು ಟ್ಯಾಕ್ಸ್ ಪೇ ಮಾಡ್ಲಿಕತ್ತಾರಲ್ಲ ಆ ಟ್ಯಾಕ್ಸ್ ಏನಾಗ್ತದೆ ಅಂದ್ರೆ ಗವರ್ಮೆಂಟ್ಗೆ ಇಟ್ ಈಸ್ ಒನ್ ಸೋರ್ಸ್ ಆಫ್ ರೆವಿನ್ಯೂ ಟು ದಿ ಗವರ್ಮೆಂಟ್. ಗವರ್ಮೆಂಟ್ ರನ್ ಆಗಬೇಕು ಅಂದ್ರೆ ಏನು ಬೇಕು? ನಮ್ಗೆ ಫಂಡ್ ಬೇಕು. ದಟ್ ಫಂಡ್ ವಿಲ್ ಬಿ ಕಲೆಕ್ಟೆಡ್ ಬೈ ದ ಇಂಡಿವಿಜುವಲ್ ಲೈಬರ್ಸ್ ಹೂ ಆರ್ ಲಯಬಲ್ ಟು ಪೇ ದಿ ಟ್ಯಾಕ್ಸ್. ನಾವು ಯಾರ್ಯಾರು ಟ್ಯಾಕ್ಸ್ ಕೊಡ್ತೀವಲ್ಲ ಆ ಟ್ಯಾಕ್ಸ್ ಏನು ಮಾಡ್ತದೆ ಗವರ್ಮೆಂಟ್ ಏನಾಗ್ತದೆ? ದಿಸ್ ಇಸ್ ಒನ್ ವೇ ಆಫ್ ದ ರೆವಿನ್ಯೂ ಟು ಜನರೇಟ್ ದಿ ಇನ್ಕಮ್, ರೆವಿನ್ಯೂ ಟು ದಿ ಗವರ್ಮೆಂಟ್. ಆ ಗವರ್ಮೆಂಟ್ ಏನು ಮಾಡ್ತದೆ? ನಾವು ಆ ಇನ್ಕಮ್ ಅನ್ನ ನಾವು ಏನು ಟ್ಯಾಕ್ಸ್ ಮುಖಾಂತರ ನಾವೇನು ಗವರ್ಮೆಂಟಿಗೆ ಪೇ ಮಾಡಿರ್ತೀವಲ್ಲ ದಟ್ ವಿಲ್ ಬಿ ಯೂಸ್ಡ್ ಫಾರ್ ದ ಸೋಷಿಯಲ್ ವೆಲ್ಫೇರ್ ಆಕ್ಟಿವಿಟೀಸ್ ಆರ್ ದ ಸೊಸೈಟಲ್ ಡೆವಲಪ್ಮೆಂಟ್. ಸೊ ಇದ್ರ ಸಲುವಾಗಿ ಗವರ್ಮೆಂಟ್ ಏನು ಮಾಡ್ತದೆ? ನಮ್ಗೆ ನಾವು ಕೊಟ್ಟಂತ ದುಡ್ಡನ್ನ ಬಳಸ್ಕೊಳ್ತದೆ. ತಿಳಿತಲ್ಲ ನಿಮ್ಗೆ? ಸೊ ದಿಸ್ ಇಸ್ ರಿಗಾರ್ಡಿಂಗ್ ದಿ ಇನ್ಕಮ್ ಟ್ಯಾಕ್ಸ್. ಆಮೇಲೆ ಈ ಇನ್ಕಮ್ ಟ್ಯಾಕ್ಸ್ಗೆ ಇಟ್ ಹ್ಯಾಸ್ ನಾಟ್ ರೀಸೆಂಟ್ಲಿ ಇಂಟ್ರೊಡ್ಯೂಸ್, ಇಟ್ ಹ್ಯಾಸ್ ಗಾಟ್ ಅ ಹಿಸ್ಟ್ರಿ. ಯಾವಾಗಿಂದ್ರೆ ರಾಜ ಮಹಾರಾಜರ ಕಾಲದಾಗಿಂದ ಏನಪ್ಪಾ ಅಂತಂದ್ರೆ
ಪರ್ಸನ್ ಅಂತ ಕರಿತೀವಿ. ತಿಳಿದಿಲ್ಲ? ಅಸೆಸಿ ಅಂದ್ರೆ ಯಾರು? ಹೌ ದ ಪರ್ಸನ್ ಇಸ್ ಡಿಫರೆಂಟ್ ಫ್ರಮ್ ಅಸೆಸಿ. ಅಸೆಸಿ ಅಂದ್ರೆ he is a person who is liable to pay the tax. ಯಾರು ಟ್ಯಾಕ್ಸ್ ಪೇ ಮಾಡ್ತಾರಲ್ಲ ಅವ್ರಿಗೆ ನಾವು ಏನಂತ ಕರಿತೀವಿ? ಅಸೆಸಿ ಅಂತ ಕರಿತೀವಿ. ಯಾವ ಇಯರ್ ನಾವು ಟ್ಯಾಕ್ಸ್ ಪೇ ಮಾಡ್ತಾರಲ್ಲ ದಟ್ ಈಸ್ ಕಾಲ್ಡ್ ಅಸೆಸ್ಮೆಂಟ್ ಇಯರ್ ಅಂತ ಕರಿತೀವಿ. ಅಸೆಸ್ಮೆಂಟ್ ಇಯರ್ ಅಂದ್ರೆ ಯಾವುದು? ದ ಇಯರ್ ಇನ್ ವಿಚ್ ವಿ ಆರ್ ಲಯಬಲ್ ಟು ಪೇ ದ ಟ್ಯಾಕ್ಸ್, ಸೊ ದಟ್ ಇಯರ್ ವಿಲ್ ಬಿ ಕಾಲ್ಡ್ ಆಸ್ ಎ